ಈಗ ಒಂದು ಮನೆ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣ ಮನೆ, ಇದು ಶ್ರೀನಿವಾಸಪುರದಲ್ಲಿ ಇರುವಂಥದ್ದು. ಏನು ಇದೊಂದು ವಿಶೇಷ ಏನೋ ಇದೆ. ಮನೆ ಒಳಗೋದ್ರೆ ಗೊತ್ತಾಗತ್ತೆ. ಮನೆ ಒಳಗೋಗೋಣ ಬನ್ನಿ. ಮನೆ ಒಳಗೋಗಿದ್ದೀವಿ. ಈ ಒಂದು ಹೆಣ್ಮಗು ಕೂತಿದೆ. ಈ ಮಗು ಹೆಸರು ಡಾಕ್ಟರ್ ಮಾಧವಿ ಅಂತ ಹೇಳ್ಬಿಟ್ಟು. ಇವರಿಗೆ ಸನ್ಮಾನ ನಡೀತಾ ಇರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ ಕೋಲಾರ ಘಟಕ, ಕನ್ನಡ ಸಾಹಿತ್ಯ ಪರಿಷತ್ ಶ್ರೀನಿವಾಸಪುರ ಘಟಕ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಹುಡುಗಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಡ್ತಿದ್ದಾರೆ. ಇದರ ವಿಚಾರ ಏನು ಅನ್ನೋದನ್ನು ಮತ್ತೆ ಹೇಳ್ತೀನಿ. ಅದರ ಆಜುಬಾಜಿಯಲ್ಲಿ ಅವರ ಪೋಷಕರು ರವಿಕುಮಾರ್ ಅಂತ ಮತ್ತು ನಂದಿನಿ ಅಂತ ಇಬ್ಬರು ಶಿಕ್ಷಕರು ಆಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರೂ ಸಹ ಭಾಗಿಯಾಗಿದ್ದಾರೆ. ಇದರ ಜೊತೆಗೆ ಇನ್ನೊಂದಷ್ಟು ಮಂದಿ ಆ ಒಂದು ಡಾಕ್ಟರ್ ಮಾಧವಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಶಾಲು ಒದಿಸ್ತಾ ಇರೋವಂಥದ್ದು, ಆಮೇಲೆ ಹೂವಿನ ಅರ್ಪಣೆ ಮಾಡ್ತಾ ಇರೋದು, ಇವೆಲ್ಲವನ್ನು ನಾವು ನೋಡ್ತಿದ್ದೀವಿ. ಹಾಗೆ ಪುಸ್ತಕದ ಸಮರ್ಪಣೆಯನ್ನು ಸಹ ಆಗ್ತಾ ಇದೆ. ನೋಡಿ, ಈ ವಿಚಾರದ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ ಕೋಲಾರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಗೋಪಾಲ್ ಗೌಡ್ರು ಈ ವಿಚಾರದ ಬಗ್ಗೆ ಮಾತಾಡ್ತಾರೆ. ಈ ದಿನ ಶ್ರೀನಿವಾಸಪುರ ತಾಲೂಕು, ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಗೆ ಒಂದು ಹೆಮ್ಮೆಯ ದಿನ ಅಂತ ನಾನು ಭಾವಿಸ್ತೇನೆ. UPSC ಫಲಿತಾಂಶದಲ್ಲಿ ಕೋಲಾರ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಗಳಿಸಿರ್ತಕ್ಕಂಥದ್ದು, ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ಸಂತೋಷದ ವಿಷಯ. ಕುಮಾರಿ ಮಾಧವಿ ರವಿಕುಮಾರ್ ಮತ್ತು ನಂದಿ ಮೇಡಮ್ ಅವರ ಸುಪುತ್ರಿ 446ನೇ ರ್ಯಾಂಕನ್ನು ಪಡ್ಕೊಂಡು ಒಂದು ದೊಡ್ಡ ಸಾಧನೆಯನ್ನು ಮಾಡಿರ್ತಾರೆ ಈ ಸಾಲಿನಲ್ಲಿ. ಹಾಗೆ ಮಾಧವಿಯವರು ಬಾಲ್ಯದಿಂದಲೂ ವಿದ್ಯಾಭ್ಯಾಸದ ಜೊತೆಗೆ ಇತರ ಕ್ಷೇತ್ರಗಳಲ್ಲೂ ಸಹ ಆಸಕ್ತಿಯನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು. ಬಹುಶಃ ನಮ್ಮ ಶಾಲೆಯಲ್ಲಿ ಓದ್ಬೇಕಾದ್ರೆ ಪ್ರೌಢಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಆ ಮಗುವಿಂದನೇ ಸಂಗೀತ ಪ್ರಾರಂಭ ಆಗ್ತಿದ್ದು. ಜೊತೆಗೆ ಅದರ ಜೊತೆಗೆ ಕರಾಟೆಯಲ್ಲೂ ಸಹ ಮಗುವನ್ನ ಪರಿಣಿತಿಯನ್ನು ಪಡ್ಕೊಂಡಿದ್ರು. ಈ ರೀತಿಯ ಒಂದು ಪ್ರೋತ್ಸಾಹವನ್ನು ಅವರ ಪೋಷಕರು ಆ ಮಗುಗೆ ಕೊಟ್ಟಿದ್ರು. ಇದರೊಟ್ಟಿಗೆ ಇದೇ ಸಾಲಿನಲ್ಲಿ ಕೋಲಾರ ಜಿಲ್ಲೆಯ ಮತ್ತೊಬ್ಬ ಕೃಷಿಕರ ಪುತ್ರ ಇರಕ್ಸಂದ್ರ ಆನಂದ ಅವರ ಪುತ್ರ ಮಧು ಅಂತಕ್ಕಂಥ ವಿದ್ಯಾರ್ಥಿ ಸಹ ಒಳ್ಳೆಯ ರ್ಯಾಂಕನ್ನು ಪಡ್ಕೊಂಡಿರ್ತಾನೆ. ಕೋಲಾರ ಜಿಲ್ಲೆಯಲ್ಲಿ ಕಳೆದ ಕೆಲವು ದಶಕಗಳಿಂದ ಚಿನ್ನಕ್ಕೆ ಬರ ಇರಬಹುದು, ಚಿನ್ನ ಖಾಲಿಯಾಗಿರ್ಬೋದು. ಆದರೆ ಚಿನ್ನದಂಥ ಮಕ್ಕಳು ವಿದ್ಯಾರ್ಥಿಗಳು ಈ ಕೋಲಾರ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಏರಿಸ್ತಿದ್ದಾರೆ. ಹಿಂದೆ UPSCನಲ್ಲಿ ಮೊದಲನೇ ರ್ಯಾಂಕ್ ಪಡೆದಿದ್ದಂಥ ನಂದಿನಿ ಸಹ ನಮ್ಮ ಜಿಲ್ಲೆಯವರು ಅಂತಕ್ಕಂಥದ್ದು ನಾವು ಇವತ್ತು ಸ್ಮರಿಸಬೇಕಾಗತ್ತೆ. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕ, ತಾಲೂಕು ಘಟಕ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕ, ಶ್ರೀನಿವಾಸಪುರದ ನಾಗರಿಕರು ಎಲ್ಲರೂ ಸೇರಿ ಇವತ್ತು ಆ ಮಗುಗೆ ಅಭಿನಂದನೆಗಳನ್ನು ತಿಳಿಸ್ತಿದ್ದೇವೆ. ನಮಸ್ಕಾರ. ಡಾಕ್ಟರ್ ಮಾಧವಿಯವರು ತಮ್ಮ ಪ್ರೌಢ ಶಿಕ್ಷಣವನ್ನು ಶ್ರೀ ವೇಣು ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರುವುದರಿಂದ ಆ ಒಂದು ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂಥ ಗೋಪಾಲ್ ಗೌಡ್ರು, ಮುಖ್ಯ ಶಿಕ್ಷಕರಾದಂಥ ಶ್ರೀನಾಥ್ರವರು, ಇದರ ಜೊತೆಗೂಡಿ ಎಲ್ಲ ಶಿಕ್ಷಕ ವೃಂದ ಸಮೂಹದವರು ಆಗಮಿಸಿ ಡಾಕ್ಟರ್ ಮಾಧವಿಯವರವರು IAS ಅಲ್ಲಿ 446 ರ್ಯಾಂಕನ್ನು ಪಡೆದಿರುವ ಪ್ರಯುಕ್ತ ಇವರಿಗೆ ಅಪೂರ್ವವಾದಂತಹ ಸನ್ಮಾನವನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ಶಾಲೆಯ ಶಿಕ್ಷಕ ವೃಂದದವರು ಆಗಮಿಸಿ ಆಶೀರ್ವಾದವನ್ನು ಸಹ ಮಾಡ್ತಿದ್ದಾರೆ. ಇದರ ಜೊತೆಗೆ ಡಾಕ್ಟರ್ ಮಾಧವಿಯವರನ್ನು ಮಾತಾಡಿಸಿದಾಗ ಅವರ ಮನದಾಳದ ಮಾತುಗಳನ್ನು ತಿಳಿಯೋಣ ಬನ್ನಿ. ಮುಖ್ಯವಾಗಿ ಈಗ ಬಹುತೇಕ ಈಗ ಕೋಲಾರ ಜಿಲ್ಲೆಯಿಂದ ಇಬ್ಬರು UPSC ಕ್ಲಿಯರ್ ಮಾಡಿದಿರಿ. ಬಹುಶಃ ಕರ್ನಾಟಕದ 25 ಜನ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ UPSCಯಲ್ಲಿ ಕರ್ನಾಟಕದ ಸಾಧನೆ ಸ್ವಲ್ಪ ಪರವಾಗಿಲ್ಲ. ಬಹುಶಃ ಇಂದಿನ ದಶಕಗಳಲ್ಲಿ ನಾವು ನೋಡಿದಾಗ ಬೇರೆ ರಾಜ್ಯಗಳು, ಮುಖ್ಯವಾಗಿ ತಮಿಳುನಾಡು ಅಥವಾ ಬಿಹಾರ, ನಾರ್ದರ್ನ್ ಸ್ಟೇಟ್ಸ್ ತುಂಬ ರ್ಯಾಂಕ್ಸ್ ತೆಗೆತಿದ್ರು. ಸೊ ನಮ್ಮಲ್ಲೂ ಸಹ ವಿದ್ಯಾರ್ಥಿ ದಶೆಯಿಂದಲೇ ಶಿಕ್ಷಕರಾಗ್ಬೋದು, ಪೋಷಕರಾಗ್ಬೋದು, UPSCಗೆ ಮಕ್ಕಳನ್ನ ಹೆಚ್ಚಿನ ರೀತಿಯಲ್ಲಿ ಮೋಟಿವೇಟ್ ಮಾಡಬೇಕಾದ್ರೆ, ಮುಂದಿನ ದಿನಗಳಲ್ಲಿ ಕರ್ನಾಟಕದ ಇನ್ನೂ ಹೆಚ್ಚಿನ UPSC ಕ್ಲಿಯರ್ ಆಗ್ಬೇಕಾದ್ರೆ, ಸಾಧಕರು ಹೊರಬರಬೇಕಾದ್ರೆ ಅದಕ್ಕೆ ನಿನ್ನ ಸಲಹೆ ಏನು ಅಂತ? ಖಂಡಿತ ಪ್ರತಿ ವರ್ಷನೂ ತುಂಬಾ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದೇ ಇರ್ತಾರೆ. ಕಳೆದ ಸಾಲಗಳು ಕಂಪೇರ್ ಮಾಡಿದ್ರೆ ಈ ಸಲ ತುಂಬಾ ಜನ ಕ್ವಾಲಿಫೈ ಆಗಿರೋದು ನನಗೂ ಬಹಳ ಖುಷಿ ಆಯ್ತು. ಅದು ಎಸ್ಪೆಷಲಿ ಕರ್ನಾಟಕದಿಂದ ಇಷ್ಟು ಜನ ಮಾಡಿರೋವಂಥದ್ದು. ಇದರ ಬಗ್ಗೆ ಕನಸಿರೋರು, ಈ ತರ ನಾವು ಸಿವಿಲ್ ಸರ್ವಿಸಸ್ ತಗೋಬೇಕು ಅನ್ಕೊಂಡಿರೋರು
ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಬಹುದು. ಇದೇ ಐಡಿಯಾ ಇರೋರು ಬೇಸಿಕ್ ಬುಕ್ಸ್ ಏನು ಮಾಡಬೇಕು, ಏನು ಓದಬೇಕು ಅನ್ನೋದನ್ನ ಫಸ್ಟೇ ತಿಳ್ಕೊಳ್ಳಿ ಸರಿಯಾಗಿ. ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ತುಂಬ ಗೈಡೆನ್ಸ್ ಸಿಗುತ್ತೆ. ಅದನ್ನು ಎಲ್ಲೋ ಹೋಗಿ ದುಡ್ಡು ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ, ಡೆಲ್ಲಿಗೆ ಹೋಗಬೇಕು ಅನ್ನೋಂಥದ್ದು ಇಲ್ಲ. ಇವಾಗ ಪ್ರತಿಯೊಂದು ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ. ಯೂಟ್ಯೂಬಲ್ಲಿ ವಿಡಿಯೋ ಕ್ಲಾಸಸ್ ಇರುತ್ತೆ, ಫ್ರೀ ಕ್ಲಾಸಸ್ ಇರುತ್ತೆ, ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ಮೆಟೀರಿಯಲ್ಲು ಸಿಗುತ್ತೆ. ಬೇಸಿಕ್ ಇನ್ಫಾರ್ಮೇಷನ್ ಏನು ಮಾಡಬೇಕು, ಬಿಕಾಸ್ ಇದು UPSCಯಲ್ಲಿ ಏನು ಬೇಕಾದರೂ ಕೇಳಬಹುದು. ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬುಕ್ಸ್ ಅಂತ ಇಲ್ಲ, ಬಟ್ ಎಲ್ಲ ಕೆಲವೊಂದು ಸಬ್ಜೆಕ್ಟ್ಸ್ಗೆ ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ಇರುತ್ತೆ. ಆ್ಯಂಡ್ ಕೆಲವೊಂದು ಥಿಂಗ್ಸ್ ಮಾಡಲೇಬೇಕಾಗಿರೋಂಥ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೇಸಿಕ್ ಸಬ್ಜೆಕ್ಟ್ಸ್ ಓದಬೇಕು, ಪ್ಲಸ್ ಮಾಕ್ ಟೆಸ್ಟನ್ನ ಕೊಡಬೇಕಾಗತ್ತೆ, ಆ್ಯಂಡ್ ಆನ್ಸರ್ ರೈಟಿಂಗ್ ಮಾಡಬೇಕಾಗತ್ತೆ. ಸೊ ಬೇಸಿಕ್ ಏನೇನಿದೆ ಅದನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡೋದ್ರಿಂದ, ಪ್ಲಸ್ ಏನೇ ಒಂದು ಅಟ್ಲೀಸ್ಟ್ ಡೌಟ್ ಆದ ಸಮಯದಲ್ಲಿ ಯಾರೋ ಒಬ್ಬ ಗೈಡೆನ್ಸ್ ಆಲ್ರೆಡಿ ಮಾಡಿರೋಂಥವ್ರಾಗಲಿ, ಇಲ್ಲಾಂದರೆ ಶಿಕ್ಷಕರು ಸಿಗ್ತಾರೆ ಗೈಡ್ ಮಾಡೋವಂಥವ್ರು, ಅವರ ಸಲಹೆಗಳನ್ನು ತಗೊಳೋದ್ರಿಂದ. ಬಿಕಾಸ್ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ರಾಂಗ್ ಡೈರೆಕ್ಷನಲ್ಲಿ ಹೋದರೆ ಯಾವತ್ತೂ ನಾವು ಡೆಸ್ಟಿನೇಷನ್ನ ರೀಚ್ ಆಗೋಕ್ಕಾಗೋದಿಲ್ಲ. ನಮ್ದು ಏನೇ ಇದ್ರೂ ರೈಟ್ ಎಫರ್ಟ್ಸಿಂದ ರೈಟ್ ಡೈರೆಕ್ಷನ್ ಮ್ಯಾಟರ್ಸ್ ಅಲಾಟ್. ಸೊ ಅದನ್ನು ಮಾಡಿದ್ದೇ ಆದರೆ ಯಾರೇ ಬೇಕಾದ್ರೂ ಮಾಡಬಹುದು. ಅಮ್ಮ, ಈಗ ಒಳ್ಳೆ ರ್ಯಾಂಕ್ ತೊಗೊಂಡಿದೆಯಾ, ಈ ಒಂದು UPSC ನೀನು ಮಾಡಬೇಕು ಅಂತ ಯಾವ ಏಜಲ್ಲಿ ನಿನ್ಗೆ ಬಂತು ಐಡಿಯಾ? ಓಕೆ, ಸೊ ಇದು ಐ ಥಿಂಕ್ ನನ್ನ ಚಿಕ್ಕ ವಯಸ್ಸಿಂದನೂ, ಅಂದರೆ ಒಂದು 3ನೇ 4ನೇ ಕ್ಲಾಸ್, ಇವಾಗ ಯೂಶಲಿ ಶಾಲೆಗಳಲ್ಲಿ ಕೇಳೋರು ದೊಡ್ಡವಳಾದರೆ ಏನಾಗಬೇಕು ಅಂತ. ಆವಾಗಲಿಂದನೇ ನಾನು DC ಆಗಬೇಕು ಅಂತ ಇದ್ದೆ. ನನಗೆ ಅದು ಫುಲ್ ಫಾರ್ಮು ಗೊತ್ತಿರಲಿಲ್ಲ, ಏನು ಅಂತಲೂ ನನಗೆ ಗೊತ್ತಿರಲಿಲ್ಲ. ಇದನ್ನು ನಾನು ನಮ್ಮ ತಂದೆ ತಾಯಿ, ನಮ್ಮ ಅಪ್ಪಗೆ ಬಂದು ಹಿಂಗೆ ಕೇಳ್ತಾ ಇದ್ದೆ, ಈ ಥರ ಎಲ್ಲ ಸ್ಕೂಲಲ್ಲಿ ಕೇಳ್ತಾರೆ, ನಾನು ಏನು ಹೇಳಲಿ ಅಂದಾಗ ಅವರು ಹೇಳಿದ್ರು. ಆ್ಯಂಡ್ ನಮ್ಮ ದೊಡ್ಡಪ್ಪನೂ ಅದೇ ಟೈಮಲ್ಲಿ ತಹಶೀಲ್ದಾರ್ ಆಗಿದ್ರು. ಅದು ನನಗೆ ಓಕೆ, ನೋಡು ನಿಮ್ಮ ದೊಡ್ಡಪ್ಪ ಈ ಥರ ತಹಶೀಲ್ದಾರ್ ಅಷ್ಟೇ, ಇನ್ನೂ ಇದಕ್ಕಿಂತ ದೊಡ್ಡದು ಅಂದರೆ DC, ಈ ಥರ ಆದರೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಸಹಾಯ ಮಾಡಬಹುದು ಅಂತ ಹೇಳಿದರು. ಅವಾಗಲಿಂದ ನನಗೆ ಎಲ್ಲೇ ಕೇಳಲಿ, ಈವನ್ ನನ್ನ ಮೆಡಿಕಲ್ ಅಲ್ಲೂ ಕೇಳ್ತಾರೆ ಯಾವ ಸ್ಪೆಷಲೈಸೇಷನ್ ತಗೋಬೇಕು ಅಂತ, ನಾನು ಅಲ್ಲೂ ಹೇಳಿದ್ದೆ. ನಾನು ಫಸ್ಟ್ ಇಯರ್ MBBS ಅಲ್ಲಿ, ನಾನು MBBS ಆದಮೇಲೆ ನಾನು IASಗೆ ಟ್ರೈ ಮಾಡ್ತೀನಿ ಅಂತ. ಸೊ ಅದು ಆ ಸಣ್ಣ ವಯಸ್ಸಿಂದನೂ ನನಗೆ ಅದ್ರ ಬಗ್ಗೆ ಅರಿವಿಲ್ಲ ಅಂದ್ರೂ ನಾನು ಅದನ್ನೇ ಮಾಡಬೇಕು ಅಂತ ನನಗೆ ತುಂಬಾನೇ ಆಸೆ ಇತ್ತು. ಅದಾದ್ಮೇಲೆ ಯಾವಾಗ DK ರವಿ ಸರ್ ಕೋಲಾರ ಜಿಲ್ಲೆಯಲ್ಲಿ DC ಆಗಿರ್ಬೇಕಾದ್ರೆ ಬರೀ ನಾನು ಅವ್ರದ್ದು ನ್ಯೂಸ್ ನೋಡೋದಕ್ಕೆ ನಾನು ನ್ಯೂಸ್ ಪೇಪರ್ ನೋಡ್ತಾ ಇದ್ದೆ. ಅವಾಗ ನಂದೇನಿತ್ತು ಮೋಟಿವೇಶನ್ ಇನ್ನೂ ಜಾಸ್ತಿ ಆಯಿತು. ನಾನು ಹೆಂಗಿದ್ರು DK ರವಿ ಸರ್ ಥರ ಆಗಬೇಕು ಅಂತ ಅದಿನ್ನೂ ಸ್ಟ್ರಾಂಗ್ ಆಯಿತು. ಏನು ಐಡಿಯಾ ಏನು ಇರಲಿಲ್ಲ ನಂಗೆ, ಹಿಂಗೆ ಓದಬೇಕು, ಇಷ್ಟೆಲ್ಲ ಮಾಡಬೇಕು, ಇಷ್ಟು ವರ್ಷ ಓದಬೇಕು, ಇಷ್ಟೆಲ್ಲ ಸ್ಟೇಜಸ್ ಎಲ್ಲ ಕ್ಲಿಯರ್ ಮಾಡಬೇಕು ಅಂತೇನಿಲ್ಲ. ಬಟ್ ಅದು ಏನು ಒಂದು ಸಣ್ಣ ಕನಸಿತ್ತು, ಅದನ್ನೇ ನಾನು ಕಂಟಿನ್ಯೂಸ್ ಆಗಿ ಇಟ್ಕೊಂಡಿದ್ದೆ. ಅದನ್ನೇ ಪ್ರತಿ ಸ್ಟೇಜಲ್ಲೂ ನಂದು ಸ್ಟ್ರಾಂಗ್ ಆಯ್ತಾ ಹೋಯ್ತು. ಪ್ರತಿ ಸ್ಟೇಜಲ್ಲೂ ಅದಿನ್ನೂ ಜಾಸ್ತಿ ಆಗ್ತಾನೆ ಹೋಯ್ತು. ಆ್ಯಂಡ್ ಈವನ್ ಮೆಡಿಕಲ್ ತಗೊಂಡ್ಮೇಲೂ ನನಗೇನು ಅದು ಎಲ್ಲೋ ಒಂದು ಸ್ವಲ್ಪನೂ ಕಮ್ಮಿ ಆಯಿತು ಅನಿಸ್ಲಿಲ್ಲ. ಇದು ನಾನು ಏನೇ ನೋಡಿದ್ರು, ಏನೇ ಆನ್ ಗ್ರೌಂಡ್ ನೋಡಿದ್ರು ನಾನು ಹೇಗೆ ಸಾಲ್ವ್ ಮಾಡ್ಬೋದು ಇನ್ ಫ್ಯೂಚರ್ ಅಂತಾನೆ ನಾನು ಯೋಚನೆ ಮಾಡ್ತಾ ಇದ್ದೆ. ಇನ್ನು ಪ್ರೌಢಶಾಲೆಯಲ್ಲಿ ಯಾವ ಶಾಲೆಯಲ್ಲಿ ಓದ್ತಿದ್ದೆ, ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇತ್ತು? ನಾನು ನನ್ನ ಪ್ರೌಢಶಾಲೆಯನ್ನು 8ನೇ ತರಗತಿಯಿಂದ 10ನೇ ತರಗತಿವರೆಗೂ ಶ್ರೀ ವೇಣು ವಿದ್ಯಾಸಂಸ್ಥೆಯಲ್ಲಿ ನಾನು ವ್ಯಾಸಂಗ ಮಾಡಿದ್ದು. ಅಲ್ಲಿ ನನಗೆ ಫೇವ್ರೇಟ್ ಸಬ್ಜೆಕ್ಟ್ಸ್, ಎಲ್ಲ ಸಬ್ಜೆಕ್ಟ್ಸು ನನಗೆ ಇಷ್ಟ ಆಯಿತು. ಬಟ್ ನನ್ನ ಮೋಸ್ಟ್ ಫೇವ್ರೇಟ್ ಸಬ್ಜೆಕ್ಟ್ ಯಾವಾಗಲೂ ಇದ್ದಿದ್ದು ನಂದು ಮ್ಯಾಥಮೆಟಿಕ್ಸ್. ಅದಾದಮೇಲೆ ಕನ್ನಡ ಇತ್ತು, ಅದಾದಮೇಲೆ ಸೋಷಿಯಲ್ ಸೈನ್ಸಸ್ ಇತ್ತು. ಬಟ್ ನಂದು 10th ಸ್ಟ್ಯಾಂಡರ್ಡಲ್ಲಿ ನಂದು 1 ಮಾರ್ಕ್ ಹೋಯ್ತು ನಂದು ಮ್ಯಾಥಮೆಟಿಕ್ಸಲ್ಲಿ. ಅದು ಭಾಳ ನನಗೆ ಬೇಜಾರಾಯಿತು. ಬಟ್ ಸೋಷಿಯಲ್ ಸೈನ್ಸಸಲ್ಲಿ ನಾನು 100 ಬಂತು. ಅದು ಭಾಳ ಖುಷಿ ಆಯಿತು. ಅಲ್ಲಿ ಮೋಟಿವೇಶನ್ ಸಿಕ್ತು? ಖಂಡಿತ. ನನಗೆ ಶಾಲೆಯಲ್ಲಿ ತುಂಬಾ ಮೋಟಿವೇಶನ್ ಇತ್ತು. ಗೋಪಿ ಸರ್ ಅವರು ನಮ್ಮದು ಪ್ರತಿಯೊಂದು ಕ್ಲಾಸಲ್ಲೂ ಸೋಷಿಯಲ್ ಸೈನ್ಸಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೂ ಒಂದೊಂದು ಮೋಟಿವೇಶ್ನಲ್ ಸ್ಟೋರಿ ಹೇಳೋರು ಅವರು. ಅದು ಭಾಳ ಅಂದರೆ ನನಗೆ ಭಾಳ ಇಷ್ಟ ಆಗೋದು. ಆ್ಯಂಡ್ ಅವರು ಕೆಲವೊಂದು ನಮ್ಮದು ಅದು ಸ್ಮಾರ್ಟ್ ಕ್ಲಾಸಸ್ ಸ್ಟಾರ್ಟ್ ಆದಾಗೂ ಅಲ್ಲಿ ಆನ್ಲೈನ್ ಇದರಲ್ಲಿ ಒಂದು ವಿಡಿಯೋ ತೋರಿಸೋರು. ಅದರಲ್ಲಿ ಒಂದು ಎವ್ರಿ ಡೇ ಅಂತ ಒಂದು ಮೋಟಿವೇಶ್ನಲ್ ವಿಡಿಯೋ ಇತ್ತು. ಹೇಗೆ ನಮ್ಮ ಪ್ರಯತ್ನ ಎವ್ರಿ ಡೇ ಇರಬೇಕಾಗುತ್ತೆ, ಯಾವಾಗೋ ಒಂದ್ಸತಿ ಮಾಡುವಂಥದ್ದಲ್ಲ, ಒಂದು ದಿನ ಕುತ್ಕೊಂಡು ಮಾಡುವಂಥದ್ದಲ್ಲ, ಅದು ಎಫರ್ಟ್ಸ್ ಅನ್ನೋದು ಪ್ರತಿದಿನ ಇರಬೇಕು ಅಂತ ಒಂದು ಮೋಟಿವೇಶ್ನಲ್ ವಿಡಿಯೋ ಇತ್ತು. ನಾನು ಅದನ್ನು ತುಂಬ ಸತಿ ನಾನು ನೋಡ್ತಾ ಇದ್ದೆ ಕೂಡ, ಮುಂದೆ ಹೋದು ಕೂಡ. ತುಂಬ ಹಳೇದಿತ್ತು ವಿಡಿಯೋ, ಬಟ್ ಸ್ಟಿಲ್ ನನಗೆ ಬೇಜಾರಾದಾಗ ಅದು ಮ್ಯೂಸಿಕ್ ಆಗಲಿ, ಆ ವಿಡಿಯೋ ಆಗಿರಲಿ, ಅದು ತುಂಬ ಮೋಟಿವೇಶನ್ ಕೊಡೋದು ನನಗೆ.
ಅದಾದ್ಮೇಲೆ ನಾಗರಾಜ್ ಸರ್ ಸೈನ್ಸ್ ಟೀಚರ್ ಇರೋರು, ಅವ್ರು ಒಂದು ಸಣ್ಣ ನಂದು ಟೆಸ್ಟಲ್ಲಿ ಒಂದು ಔಟ್ ಆಫ್ ಔಟ್ ಬಂದ್ರು ಪ್ರತಿ ಸತಿ ನನಗೆ ಪೆನ್ ಇಲ್ಲಾಂದ್ರೆ ಬುಕ್ ಕೊಡೋರು ನನಗೆ. ಅದು ಒಂಥರ ಆ ವಯಸ್ಸಿನಲ್ಲಿ ನನಗೆ ಆ ಪೆನ್ ಇಸ್ಕೋಬೇಕು ಅಂತ ನಾನು ಇನ್ನೂ ಜಾಸ್ತಿ ಓದ್ತಾ ಇದ್ದೆ ನಾನು. ಅದು ಮೋಟಿವೇಶನ್ ನನಗೆ ಭಾಳ ಇತ್ತು. ಆ್ಯಂಡ್ ಕನ್ನಡದಲ್ಲೂ ಅಷ್ಟೇ ನನಗೆ ವಿ ಜಿ ಸರ್ ಆಗಿರಲಿ, ರಾಮಪ್ರಸಾದ್ ಸರ್ ಆಗಿರಲಿ, ಆ್ಯಂಡ್ ಗೌಡ ಸರ್ ಆಗಿರಲಿ, ಅವರು ಒಂಥರ ಭಾಳ ಅಂದರೆ ಭಾಳ ಮೋಟಿವೇಶನ್ ಮಾಡೋರು. ಪ್ರತಿಯೊಂದು ಕ್ಲಾಸಲ್ಲೂ ಆಗಿರಲಿ ಏನೋ ಒಂದು ಹೇಳೋದು, ಹಿಂಗೆ ಮಾಡಬೇಕು ಹಂಗೆ ಅಂತೆಲ್ಲ. ಅದು ನಾನು ಐ ಥಿಂಕ್ ಪ್ರತಿ ಸ್ಟೇಜಲ್ಲೂ ನನಗೆ ಅಟ್ಲೀಸ್ಟ್ ನಾನು ನೆನ್ಸ್ಕೋತಾ ಇದ್ದೆ. ನಾನು ಇನ್ನೊಂದು ಓದ್ತಾ ಇರೋಂಥ ಪ್ಲೇಸಲ್ಲಿ ನಾನು ಬರ್ದೂ ಇಟ್ಕೊಂಡಿದ್ದೆ ನನ್ನ ಟೀಚರ್ಸ್ ಯಾರ್ಯಾರಾಗಿರ್ಲು, ನನ್ನ ಪ್ರೈಮರಿ ಸ್ಕೂಲ್ ಟೀಚರಿಂದ ಇದುವರೆಗೂ ನನ್ನ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಟೀಚರ್ಸ್ನ ಒಂದು ಲಿಸ್ಟ್ ಮಾಡ್ಕೊಂಡು ಕೂಡ ನಾನು ಇಟ್ಕೊಂಡಿದ್ದೆ. ಸೊ ದಟ್ ನನಗೆ ಪ್ರತಿ ಸತಿ ಅವ್ರ ಬಗ್ಗೆ ನೆನೆಸ್ಕೊಂಡಾಗ ಅದು ಒಂಥರ ಇನ್ಸ್ಪೈರ್ ಆಗ್ತೀನಿ ಅಂತ. ಮೊದಲಿಂದ ನೋಡಿದ ಹಾಗೆ ನೀನು ಫೋಕಸ್ಡ್ ಇದ್ದಿ, ಎಲ್ಲವನ್ನ ಕೂಲಾಗಿ ಹ್ಯಾಂಡಲ್ ಮಾಡ್ತಿದ್ದಿ. ಯಾವುದೇ ಎಕ್ಸಾಮ್ ನೆಕ್ಸ್ಟ್ ಡೇ ಇದೆ ಅಂದ್ರೂ ಕೂಡ ನೀನು ಸಂಗೀತ ಕ್ಲಾಸ್ ಮಿಸ್ ಮಾಡ್ತಾ ಇರಲಿಲ್ಲ. ಆ ಥರ ನೋಡಿದ ಹುಡುಗಿ. ಈಗ 2 ಅಟೆಂಪ್ಟು ಆಗಿತ್ತು ಇದರೊಳಗೆ UPSC ಎಕ್ಸಾಮಲ್ಲಿ. ಆಗ ಏನು ಅಂದರೆ ನೀನು ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಇಲ್ಲ ಅಂದಾಗ 3ನೇ ಬಾರಿ ತಗೊಳ್ಳುವಾಗ ಏನಾದರೂ ಒತ್ತಡ ನಿರ್ಮಾಣ ಆಗಿತ್ತಾ, ಅಥವಾ ಅದೇ ರೀತಿಯ ಮೊದಲಿದ್ದ ಚೈಲ್ಡ್ಹುಡ್ಡಲ್ಲಿ ಇದ್ದಂತಹ ಒಂದು ಕೂಲ್ ಮೆಂಟಾಲಿಟಿ ಅದನ್ನೇ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತಾ? ಸಾಧ್ಯ ಆಗಿದ್ದೆ ಆದರೆ ಹೇಗೆ? ಅದಕ್ಕೇನಾದರೂ ಟೆಕ್ನಿಕ್ ಅಂತ? ಈ UPSC ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದಾಗ 2021ರವರೆಗೆ ನನಗೆ ಒಂಥರ ಫೇಲ್ಯೂರ್ಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಕರೆಕ್ಟಾಗಿ ನಾನು ಹೇಳಬೇಕು ಅಂದರೆ, ಬಿಕಾಸ್ 10ಥಲ್ಲೂ ನಂದು ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು, PUಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು, CET ರ್ಯಾಂಕಿಂದ ಮೆಡಿಕಲ್ಲು ಸಿಕ್ತು, ಮೆಡಿಕಲಲ್ಲೂ ನಂದು ಡಿಸ್ಟಿಂಕ್ಷನ್ ಬಂದಿತ್ತು. ಸೊ ಈ ಎಲ್ಲ ಆದಮೇಲೆ UPSCಯಲ್ಲಿ ನಾನು ಫಸ್ಟ್ ಟೈಮ್ ನಾನು ಅಟೆಂಪ್ಟ್ ಮಾಡಿದಾಗ ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ. ದಟ್ ವಾಸ್ ಮೈ ಫಸ್ಟ್ ಫೇಲ್ಯೂರ್ ವಿಚ್ ಐ ರಿಮೆಂಬರ್ ದ ಮೋಸ್ಟ್. ಅದಾದಮೇಲೆ ಖಂಡಿತ ನನಗೆ ಕಾಮ್ನೆಸ್ ಅಂತೂ ಮೇಂಟೈನ್ ಆಗಲಿಲ್ಲ. ತುಂಬಾ ಬೇಜಾರಾಯಿತು, ತುಂಬಾ ಒಂಥರ ನನ್ನ ಮೇಲೆ ನನಗೆ ಡೌಟ್ ಅಂತೂ ಬಂತು, ಆಗುತ್ತಾ ಇಲ್ವಾ. ಬಿಕಾಸ್ ಅದು ಹೆಂಗಿತ್ತು ಅಂದರೆ, ನನ್ನ ಮುಂಚೆಯಿಂದನೂ ಫಸ್ಟ್ ಅಟೆಂಪ್ಟ್ ಇಲ್ಲಾಂದರೆ ಸೆಕೆಂಡ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿಬಿಡ್ಬೇಕು ಅನ್ನೋ ಮನೋಭಾವ ಇತ್ತು ನನಗೆ. ಬಟ್ ಅದು ಆ ಫೇಲ್ಯೂರ್ ಏನಂತ ಅಂದರೆ ನನಗೆ ಇನ್ನೂ ಸ್ಟ್ರಾಂಗ್ ಆಗೋಕ್ಕೆ ಮುಂದೆ ನನಗೆ ದಾರಿ ಮಾಡಿಕೊಡ್ತು. ಆ್ಯಂಡ್ ಅದಾದಮೇಲೂ ಕೂಡ ಮತ್ತೆ 2ನೇ 3ನೇ ಅಟೆಂಪ್ಟಲ್ಲಿ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕಾಯಿತು, ಬಟ್ ನನ್ನ ಮೇನ್ಸಲ್ಲಿ ಮತ್ತೆ ನಾನು ಕ್ಲಿಯರ್ ಆಗಲಿಲ್ಲ. ಸೊ ಇದು ಒಂಥರ ಈಚ್ ಫೇಲ್ಯೂರು ನನಗೆ ಏನು ಅನಿಸ್ತಾ ಇತ್ತು ಅಂದರೆ, ಯಾಕೆ ಫೇಲ್ ಆಗಿದೆ, ನನಗೆ ಯಾಕೆ ಫೇಲ್ಯೂರ್ ಆಗಿದೆ ಅಂತ ನಾನು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಯಾಕೆಂದರೆ ಸುಮ್ಮನೆ ಫೇಲ್ಯೂರ್ ಸಿಗೋದಿಲ್ಲ, ಏನೋ ಎಲ್ಲೋ ಒಂದು ಹತ್ರ ಸಣ್ಣ ತಪ್ಪಾಗಿರುತ್ತೆ. ತಪ್ಪನ್ನು ನಾನು ಕರೆಕ್ಟ್ ಮಾಡಿಕೊಂಡ್ರೆ ಮುಂದೆ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು. ಆ್ಯಂಡ್ ಅದನ್ನೇ ಮೇ ಬಿ ಆ ಕಾಮ್ನೆಸ್ಸು ಮುಂಚೆ ಇದ್ದಿದ್ದಕ್ಕಿಂತ ಈ ಫೇಲ್ಯೂರ್ಸ್ ಮುಖಾಂತರ ಇನ್ನೂ ಜಾಸ್ತಿನೇ ಆಗ್ತಾ ಹೋಯಿತು. ಸಾಧನೆಯನ್ನು ಮಾಡಿರುವಂತಹ ಮಾಧವಿಯವರಿಗೆ ಮತ್ತು ಅವರ ತಂದೆ ತಾಯಿಯವರಿಗೂ ಕೂಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ, ತಾಲೂಕು ಸಾಹಿತ್ಯ ಪರಿಷತ್ತಿನ ಪರವಾಗಿ ಮತ್ತು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ನೀವು MBBS ಮಾಡ್ಕೊಂಡು IAS ಮಾಡ್ತಾ ಇದ್ದೀರಾ. ಅದ್ರ ಬದಲಿಗೆ ಡಿಗ್ರಿ ಮಾಡ್ಕೊಂಡಿದ್ರೆ 3 ವರ್ಷಕ್ಕೆ ಡಿಗ್ರಿ ಮುಗಿಸಿ ಬಹುಬೇಗ ನೀವು IAS ಆಫೀಸರ್ ಆಗೋ ಅವಕಾಶಗಳು ಬಹುಕಾಲ ಇತ್ತಲ್ವಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಹೌದು, ಅವಕಾಶ ಇತ್ತು. ಯಾವುದಾದ್ರೂ ಒಂದು ಸಾಮಾನ್ಯ ಡಿಗ್ರಿ ತಗೊಂಡು ನಾನು IASಗೆ ಪ್ರಯತ್ನ ಬೀಳಬಹುದಿತ್ತು. ಬಟ್ ಅವಾಗ ನನಗೆ ಮೆಡಿಕಲಲ್ಲಿ ಒಳ್ಳೆ ರ್ಯಾಂಕ್ ಬಂತು. ಆ್ಯಂಡ್ ಹುಡುಗಿಯಾಗಿ ಒಂದು ಬ್ಯಾಕಪ್ ಇರುತ್ತೆ, ಸೋಷಿಯಲ್ ಸೆಕ್ಯೂರಿಟಿ ಇರುತ್ತೆ ಅಂತ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ. ನಾನು 3 Ds ಕೇಳ್ತೀನಿ. ಒಂದು ಡಿಸ್ಟರ್ಬೆನ್ಸಸ್ಸು, ಡಿಮೋಟಿವೇಶನ್ನು, ಡಿಸಪಾಯಿಂಟ್ಮೆಂಟ್. ನಿನ್ನ ಜೀವನದಲ್ಲಿ ಯಾವಾಗ ಇದನ್ನು ಫೇಸ್ ಮಾಡಿದ್ಯಾ, ಇದನ್ನು ಯಾವ ರೀತಿ ಓವರ್ಕಮ್ ಮಾಡಿದೆ, ಮೈಂಡ್ ಸೆಟ್ಟನ್ನು ಯಾವ ರೀತಿ ಶಿಫ್ಟ್ ಮಾಡಿಕೊಂಡೆ, ಅದೊಂದು ಅನುಭವ ಹೇಳಮ್ಮ. ಈ ಎಕ್ಸಾಮ್ ಸ್ಟಾರ್ಟ್ ಮಾಡ್ತಾನೆ ಇದು ಗುರಿ ಮಾತ್ರ ಇತ್ತು, ಸ್ಟ್ರಾಂಗೇ ಇತ್ತು. ಹೆಂಗೆಲ್ಲ ಪ್ರಿಪೇರ್ ಆಗಬೇಕು ಏನು ಅಂತೆಲ್ಲ ಇತ್ತು. ಬಟ್ ಇದರಲ್ಲಿ ಡಿಸ್ಟರ್ಬೆನ್ಸಸ್ಸು ಭಾಳನೇ ಇರುತ್ತೆ. ನನಗೆ ಬಿಗ್ಗೆಸ್ಟ್ ಡಿಸ್ಟರ್ಬೆನ್ಸಸ್ ಏನಾಗಿತ್ತು ಅಂದರೆ, ಅವಾಗ ಈ ಸೋಷಿಯಲ್ ಮೀಡಿಯಾ ಆಗಿರಬಹುದು. ಅದಕ್ಕೆ ಏನು ಮಾಡಿದೆ ಅಂದರೆ, ನನಗೆ ಅರಿವಿತ್ತು, ಬಟ್ ಅಟ್ಲೀಸ್ಟ್ ನನಗೆ ಇದು ನೋಡ್ತಾ ಇರ್ತೀನಿ, ತುಂಬ ಟೈಮ್ ಅದರಲ್ಲಿ ಹೋಗುತ್ತೆ ಅಂತ ಗೊತ್ತಾಯಿತು ನನಗೆ. ಅದಕ್ಕೆ ನಾನು ಈ ಸ್ಟಾರ್ಟ್ ಮಾಡೋಕ್ಕೆ 2021 ಮಾರ್ಚಲ್ಲಿ ಬಂದಿದ ತಕ್ಷಣ ನಂದು ವಾಟ್ಸಪ್ ಆಗಿರಲಿ, ಏನು ಫೇಸ್ಬುಕ್, ಏನೇನು ಸೋಷಿಯಲ್ ಮೀಡಿಯಾ ಏನೇನಿತ್ತು ಅದನ್ನೆಲ್ಲ ನಾನು ಕಟ್ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ಡಿಮೋಟಿವೇಶನ್ನು
ಅದೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಈ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಜನನೇ ಡೌಟ್ ಬಿದ್ದರು, ಏನಕ್ಕೆ ಮಾಡ್ತೀಯಾ, ಇದು ಏನಾಗುತ್ತೋ ಏನೋ ಗೊತ್ತಿಲ್ಲ, ಪ್ಲಸ್ MBBS ಮಾಡಿಕೊಂಡು ಸುಮ್ಮನೆ ಯಾಕೆ ಈ ಕಡೆ ಬರ್ತೀಯಾ, MD ಮಾಡು, PG ಮಾಡು ಅಂತೆಲ್ಲ ಹೇಳಿದಾಗ. ಆ್ಯಂಡ್ ಇದು ಇನ್ನೂ ಜಾಸ್ತಿ ಆಗ್ತಾನೆ ಹೋಯಿತು. ಪ್ರತಿ ವರ್ಷ ಯಾವಾಗ ನಂದು ಕ್ಲಿಯರ್ ಆಗ್ತಾ ಇರಲಿಲ್ಲ, ಎಲ್ಲರೂ ಏನು ಮಾಡ್ತಾ ಇದ್ದಾಳೆ ಹುಡುಗಿ, ಇನ್ನೂ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾಳೆ ಅಂತ ಹೇಳಿದವರೇ ಜಾಸ್ತಿ. ಈಗ ಮಾಡ್ತಾಳೆ ಅನ್ನೋದಕ್ಕಿಂತ ಏನಕ್ಕೆ ಮಾಡ್ತಾ ಇದ್ದಾಳೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ಅಂತಾನೆ ತುಂಬ ಕೇಳ್ಪಟ್ಟಿದ್ದೀನಿ ನಾನು. ಸೊ ಆ ಇದರಲ್ಲೆಲ್ಲ ನನಗೆ ತುಂಬ ಬೆಂಬಲವಾಗಿ ನಿಂತಿದ್ದು ನಮ್ಮ ತಂದೆ ತಾಯಿ ಆ್ಯಂಡ್ ನಮ್ಮ ಶಿಕ್ಷಕರು ಆ್ಯಂಡ್ ನಮ್ಮ ತಂಗಿ. ಪ್ರತಿಯೊಂದು ಫೇಲ್ಯೂರಲ್ಲೂ ಅವರು ನನ್ನ ಜೊತೆಗಿದ್ರು, ತುಂಬಾ ಮೋಟಿವೇಟ್ ಮಾಡೋರು. ಇಲ್ಲ ಮಾಡು, ನಿನ್ನ ಕೈಯಲ್ಲಿ ಆಗುತ್ತೆ, ನೀನು ಅಂದ್ಕೊಂಡಿರೋದು ಸಾಧಿಸೋವರೆಗೂ ನೀನು ಸ್ಟಾಪ್ ಮಾಡಬೇಡ, ಏನೇ ಆದ್ರೂ ನಾವು ಆನ್ಸರ್ ಮಾಡ್ಕೋತೀವಿ, ನೀನು ಯಾರಿಗೂ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವರು ತುಂಬ ನನಗೆ ಮೋಟಿವೇಟ್ ಮಾಡಿದರು. ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಅನ್ನೋದು ಭಾಳನೇ ಆಗುತ್ತೆ ಈ ಎಕ್ಸಾಮಲ್ಲಿ. ಏತಕ್ಕಂದರೆ ಇದು ತುಂಬ ಬಿಕಾಸ್ ಮಾಡಿದ ತಕ್ಷಣ ಒಂದು 2-3 ತಿಂಗಳಲ್ಲಿ ಬರುವಂಥದ್ದು ಎಕ್ಸಾಮ್ ಅಲ್ಲ, ತುಂಬ ಇದು ಇಯರ್ ಲಾಂಗ್ ಜರ್ನಿ ಇರುತ್ತೆ. ತುಂಬ ಎಲ್ಲ ಸ್ಟೇಜಸ್ನೂ ಕ್ಲಿಯರ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಾವುದೇ ಒಂದು ಸ್ಟೇಜಲ್ಲಿ ಕ್ಲಿಯರ್ ಆಗಿಲ್ಲ ಅಂದ್ರೂ ಪುನಃ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ನಂದು ಫಸ್ಟ್ ಪ್ರಿಲಿಮ್ಸ್ ಆಗಲಿಲ್ಲ, ಮತ್ತು 2 ಅಟೆಂಪ್ಟ್ಸಲ್ಲಿನೂ ಮೇನ್ಸ್ ಆಗಲಿಲ್ಲ, ಸೆಕೆಂಡ್ ಸ್ಟೇಜ್ವರೆಗೂ ಮೇನ್ಸ್ ಆಗಲಿಲ್ಲ. ಇದು ನನಗೆ ಇಂಟರ್ವ್ಯೂವರೆಗೆ ಹೋಗಿದ್ದೆ. ನಂದು ಅಕಸ್ಮಾತ್ ಈ ಸತಿ ಕ್ಲಿಯರ್ ಆಗಿಲ್ಲ ಅಂದರೆ ಪುನಃ ಮತ್ತೆ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಆ ಇದರಲ್ಲೆಲ್ಲ ಡಿಸಪಾಯಿಂಟ್ಮೆಂಟ್ಸ್ ಇದ್ದೇ ಇರುತ್ತೆ. ಬಟ್ ಆ ಡಿಸಪಾಯಿಂಟ್ಮೆಂಟ್ಸ್ನ ಸ್ಟೆಪ್ಪಿಂಗ್ ಸ್ಟೋನ್ಸ್ ಆಗಿ ತಗೊಳ್ಬೇಕು, ಅದರಿಂದ ಮೋಟಿವೇಶನ್ ತಗೊಳ್ಬೇಕು. ಆ್ಯಂಡ್ ಅದು ಯಾಕಾಯಿತು, ಏನಾಯಿತು, ಬಿಕಾಸ್ ಎಲ್ಲ ಟೈಮಲ್ಲೂ ನಾವು ಅಂದ್ಕೊಂಡಿರೋಂಗೆ ಆಗೋದಿಲ್ಲ. ಯಾಕಾಯಿತು, ಏನಕ್ಕಾಯಿತು ಅಂತ ನಾವು ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಬಿಕಾಸ್ ಅದು ಹೇಳ್ತಾರಲ್ಲ, ಫೇಲ್ಯೂರ್ ವಿಲ್ ಬಿ ದ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಎನಿ ಸಕ್ಸಸ್ ಅಂತ. ಸೊ ಅದನ್ನು ನಾವು ತಗೊಂಡು ಮೋಟಿವೇಶನ್ ಆಗಿ ತಗೊಂಡು ಮಾಡಿದ್ದೇ ಆಗಲಿ, ಏನೇ ಬೇಕು ಅಂದ್ರೂ ಮಾಡಬಹುದು. ಬಿಕಾಸ್ ಡಿಸಪಾಯಿಂಟ್ಮೆಂಟ್ಸ್ ಇಲ್ಲ ಅಂದರೆ ಐ ಥಿಂಕ್ ಅದು ಒಂಥರ ಎಕ್ಸೈಟ್ಮೆಂಟು ಇರಲ್ಲ ಅಂದ್ಕೊಡಿ, ಸಿಗಬಹುದು. ಅದು ಹೇಳ್ತಾರಲ್ಲ, ಸಕ್ಸಸ್ ಮೈಟ್ ಬಿ ಡಿಲೇಡ್ ಬಟ್ ನಾಟ್ ಡೆನೀಡ್ ಅಂತ. ಸೊ ಅದನ್ನು ನಾನು ಯಾವತ್ತೂ ನೆನೆಸ್ಕೋತಾ ಇದ್ದೆ. ಮೇ ಬಿ ಲೇಟ್ ಆಗ್ತಾ ಇದೆ, ಪರವಾಗಿಲ್ಲ, ಬಟ್ ಯಾವತ್ತಿದ್ರೂ ನಂದೇನಿದೆ ಅದನ್ನು ಬಿಡಬಾರ್ದು ಅಂತಲೇ ಇತ್ತು ನನಗೆ. ಈಗ ನೆಗೆಟಿವ್ ಡೀಸ್ ಬಗ್ಗೆ ಎಲ್ಲ ಹೇಳಿದೆ, ಹಾಗೆ ಪಾಸಿಟಿವ್ ಡೀಸ್ ಬಗ್ಗೆ ಏನಾದರೂ ಹೇಳಮ್ಮ. ನನಗೆ 3 ಡಿಗಳ ನೆನಪಾಗ್ತಾ ಇದೆ ಸದ್ಯಕ್ಕೆ. ಒಂದು ಡ್ರೀಮ್, ಇನ್ನೊಂದು ಡೆಡಿಕೇಶನ್, ಇನ್ನೊಂದು ಡೈಲಿ ರೊಟೀನ್. ಸೊ ಡ್ರೀಮ್ ಅಂದರೆ ಹೇಗಿರಬೇಕು ಅಂದರೆ ದೊಡ್ಡದಾಗಿರಬೇಕು ಯಾವತ್ತೂ ಡ್ರೀಮು. ಇದು APJ ಅಬ್ದುಲ್ ಕಲಾಂ ಸರ್ ಅವ್ರದ್ದು ಒಂದು ಕೋಟ್ ಇದೆ ಅಲ್ವಾ, ಸೊ ಡ್ರೀಮ್ ಶುಡ್ ಬಿ ಸಮಥಿಂಗ್ ದಟ್ ವಿಚ್ ಶುಡಂಟ್ ಅಲೋ ಯು ಟು ಸ್ಲೀಪ್. ಅಷ್ಟು ದೊಡ್ಡದಾಗಿರಬೇಕು. ಆ ಕನಸಿಗೆ ಎಲ್ಲ ಪ್ರಯತ್ನ ಮಾಡೋವಂಥ ಶಕ್ತಿ ನಮಗಿರಬೇಕು. ಆ್ಯಂಡ್ ಪ್ರಯತ್ನ ಯಾವತ್ತಿದ್ರೂ ಬಿಡಬಾರ್ದು. ಸೊ ಯಾವತ್ತಿದ್ರೂ ಕನಸು ಕಾಣಿ, ಬಿಕಾಸ್ ಕನಸೇ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ಆ ಕನಸಿಗೆ ತಕ್ಕಂತೆ ಡೆಡಿಕೇಶನ್ ಇರಬೇಕಾಗುತ್ತೆ. ಬರೀ ಕನಸು ಕಾಣೋದ್ರಿಂದ ಹಗಲುಗನಸಾಗುತ್ತೆ ಅಷ್ಟೇ, ಅದು ಯಾವತ್ತಿಗೂ ಹೋಗೋದಿಲ್ಲ. ಸೊ ಅದಕ್ಕೆ ತಕ್ಕಂತೆ ನಮ್ಗೆ ಏನು ರಿಕ್ವೈರ್ಡ್ ಇದೆ ಎಫರ್ಟ್ಸು, ಅದನ್ನು ಮಾಡೋವಂಥದ್ದು ಡೆಡಿಕೇಶನ್ ಇರಬೇಕಾಗತ್ತೆ. ಏನೇ ಕಷ್ಟಗಳು ಬಂದ್ರೂ, ಏನೇ ಸಮಸ್ಯೆಗಳು ಎದುರಾದ್ರೂ ಅದಕ್ಕೆ ಎಫರ್ಟ್ಸ್ ಹಾಕ್ಲೇಬೇಕಾಗತ್ತೆ. ಅದಕ್ಕೆ ಹಾಕೋದಕ್ಕೆ ಅವ್ರು ಒಬ್ಬೊಬ್ರಿಗೆ ಒಂದೊಂದು ಥರ ಡೆಡಿಕೇಶನ್ ಇರಬಹುದು. ಒಬ್ಬರು ದಿನ ಇಡೀ ಕೂತ್ಕೊಂಡು ಓದಬಹುದು. ಆ್ಯಂಡ್ ಕೆಲವೊಬ್ಬರಿಗೆ ಆಲ್ರೆಡಿ ಕೆಲಸ ಮಾಡ್ತಾ ಓದ್ತಾ ಇರೋರಿಗೆ ಕೆಲವೊಂದು ಸಮಯಗಳು ಮಾತ್ರ ಸಿಗಬಹುದು. ಬಟ್ ಏನೇ ಮಾಡ್ತಾ ಇದ್ದಾರೆ, ಏನೇ ಎಷ್ಟು ಅವರ್ಸ್ ಕೂತ್ಕೊಂಡು ಓದ್ತಾ ಇದ್ರು ಆ ಟೈಮಲ್ಲಿ ಕಂಪ್ಲೀಟ್ ಡೆಡಿಕೇಶನ್ ಬೇಕಾಗುತ್ತೆ, 100% ಡೆಡಿಕೇಶನ್ನು. ಬಿಕಾಸ್ ಅದು ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಆ ಡೆಡಿಕೇಶನ್ ಹೇಗಿರಬೇಕು ಅಂದರೆ ಪ್ರತಿದಿನ ಇರಬೇಕಾಗತ್ತೆ. ಯಾವತ್ತೋ ಒಂದಿನ ಮಾಡಿಬಿಟ್ಟು ಯಾವತ್ತೋ ಒಂದಿನ ಫುಲ್ ದಿನ ಇಡೀ ಕೂತ್ಕೊಂಡು ಓದ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ದಿನ ಬರೀ ಹಾಗೇ ಇಲ್ಲ, ಇನ್ನೊಂದು ದಿನ ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ, ಇನ್ನೊಂದು ಸ್ವಲ್ಪ ದಿನ ರಿಲ್ಯಾಕ್ಸ್ ಮಾಡೋಣ ಅಂತಂದರೆ ಆಗೋದಿಲ್ಲ. ನೀವು ಒಂದು ದಿನ 12 ಅವರ್ 15 ಅವರ್ ಓದೋ ಬದಲು ಪ್ರತಿದಿನ ಅಟ್ಲೀಸ್ಟ್ 4-5 ಅವರು ಏನಿದೆ ಅದಕ್ಕೆ ಎಫರ್ಟ್ಸ್ ಹಾಕಬೇಕು. ಬಿಕಾಸ್ ಅದು ಕನ್ಸಿಸ್ಟೆಂಟ್ ಎಫರ್ಟ್ಸ್, ದಟ್ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಬೇಕಾಗತ್ತೆ. ಒಂದು ದಿನ ಬಿಟ್ರೂ ಅದು ಮಿಡಲಲ್ಲಿ ಬ್ರೇಕ್ ಅಂತ ಆಗ್ಬಿಡುತ್ತೆ. ಆ ಬ್ರೇಕ್ ಅಂತ ಆದಾಗ ಮತ್ತೆ ಮೋಟಿವೇಶನ್ ತಗೊಂಡು ಮತ್ತೆ ಇನ್ನೊಂದು ದಿನ ಕೂತ್ಕೊಳೋದಕ್ಕಾಗೋದಿಲ್ಲ. ಸೊ ಆ ಮೋಟಿವೇಶನ್ನ ಹಾಗೆ ಕಂಟಿನ್ಯೂ ಮಾಡಿ ಪ್ರತಿದಿನ ಪ್ರಯತ್ನ ಪಟ್ಟಿದ್ದೇ ಆಗಲಿ, ಥಿಂಕ್ ಇನ್ನೊಂದು ಡಿ ನಮ್ಮ ಡೆಸ್ಟಿನೇಷನ್ ಏನಿದೆ ಅದನ್ನು ರೀಚ್ ಆಗಬಹುದು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನೀವು ನಿಮ್ಮ ಈ ಒಂದು ಹಂತಕ್ಕೆ ಇಷ್ಟು ಎತ್ತರಕ್ಕೆ ಏರಬೇಕಾದ್ರೆ ನಿಮ್ಮ ಪಾತ್ರ, ತಾಯಿಯ ಪಾತ್ರ ಹೇಗಿತ್ತು,
ನೀವು ಜೊತೆಗೆ ಶಿಕ್ಷಕಿಯೂ ಸಹ ಆಗಿದ್ದೀರಿ, ತಾಯಿ ಪ್ಲಸ್ ಶಿಕ್ಷಕಿ ಆಗಿದ್ದೀರಿ. ನಿಮ್ಮ ಅಭಿಪ್ರಾಯ ಹೇಳಮ್ಮ. ಇದು ಮಾಧವಿ ಮೊದಲಿಂದನೂ ಪ್ರತಿಭಾವಂತೆ ಸರ್. ತುಂಬ ಚೆನ್ನಾಗಿ ಓದೋದ್ರಲ್ಲಿ ತನ್ನ ಫಸ್ಟ್ ಓದನ್ನು ಮುಗಿಸ್ಬಿಟ್ಟು ಮತ್ತೆ ಬೇರೆ ಸಮಯನ ಮೀಸಲಿಡ್ತಾ ಇದ್ಲು. ಫಸ್ಟ್ LKGಯಲ್ಲಿ ಮಗು ಇರಬೇಕಾದ್ರೆ ನಾನು ನಂಬಿಹಳ್ಳಿ ಶಾಲೆಗೆ ಹೋಗ್ತಾ ಇದ್ದೆ. ನಾವು ಬೀಗ ಹಾಕ್ಕೊಂಡು ಹೋಗ್ತಾ ಇದ್ವಿ. ಆಚೆ ಕಡೆ ಕೂತ್ಕೊಂಡು ಶೂ ಕೂಡ ಬಿಚ್ಚದಿರಾ ಹೋಮ್ವರ್ಕನ್ನೆಲ್ಲ ಮಾಡಿಬಿಟ್ಟು ಮತ್ತೆ ಮನೆ ಒಳಗಡೆ ಬರೋಳು. ಅಷ್ಟು ತನ್ನ ಕೆಲಸ ಮೊದಲು ಶಾಲೆ ಕೆಲಸನ ಮಾಡಿಬಿಟ್ಟು ಮತ್ತೆ ಬೇರೆ ಕೆಲಸಗಳಲ್ಲಿ ಇವಾಗ TV ನೋಡೋದಾಗ್ಲಿ ಅದೆಲ್ಲ ಮಾಡ್ತಾ ಇದ್ಲು. ಮೊದಲು ಅವ್ರಿಗೆ ಡಾಕ್ಟರ್ ಆಗಬೇಕು ನಮ್ಮವ್ರು ಯಾವಾಗ್ಲೂ ಅನ್ನೋರು. ಮೊದಲು ಡಾಕ್ಟರ್ ಮಾಧವಿ ಅನ್ನೋರು. ಮೊದಲು ಅದನ್ನ ನಿಭಾಯಿಸಿದ್ಲು. ಮತ್ತೆ ಅವರು ಡಾಕ್ಟರ್ ಮಾಧವಿ IAS ಅಂತಾನೇ ಕರೆಯೋರು ಯಾವಾಗ್ಲೂ. ಡಾಕ್ಟರ್ ಮಾಧವಿ ಫೋನ್ ಮಾಡಿದಾಗ್ಲೂ ಅಷ್ಟೇ ಡಾಕ್ಟರ್ ಮಾಧವಿ IAS ಅಂತ. ಅವಳಿಗೆ ತುಂಬಾ ಇದು ಸರ್ IAS ಮಾಡಬೇಕು ಅಂತ ಇದಿತ್ತು. ಮನೆಯಲ್ಲೇ ಅವಳಿಗೆ ಆ ಪ್ರೋತ್ಸಾಹ ಸಿಗ್ತಾ ಇತ್ತು. ನಾವು ಯಾವುದಕ್ಕೂ ಅಡ್ಡಿ ಮಾಡಲಿಲ್ಲ. ಏನು ಮಾಡಬೇಕು ಓದಬೇಕು ಅದೆಲ್ಲ ನೀನು ಓದಮ್ಮ ಅಂತ ನಾವು ಹೇಳ್ತಾ ಇದ್ವಿ ಸರ್. ಮನೆಯಲ್ಲೇ ಯಾವುದಕ್ಕೂ ನಾವು ಅಡಚಣೆ ಇದು ಮಾಡಿಲ್ಲ ನಾವು. ಡಾಕ್ಟರ್ ಮಾಧವಿ ಅವರ ಮನದಾಳದ ಮಾತು ಕೇಳಿದ್ದೀವಿ. ಈ ಒಂದು ವಿಡಿಯೋ ಹಾಕಿದ್ದೀನಿ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ, ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು ವೆರಿ